ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ರೆಸಿಪಿ ದಿಢೀರ್ ಮಸಾಲ ಹಪ್ಪಳ. ಬಿಸಿಲು ಬೇಡ, ಒಣಗಿಸೋದು ಬೇಡ, ರುಬ್ಬೋದು ಬೇಡ, ಗ್ರೈಂಡರ್ ಬೇಡ, ಯಾವುದು ಕಾಳು ಬೇಳೆ ಕೂಡ ಬೇಡ. ಬನ್ನಿ ಹಾಗಾದ್ರೆ ರೆಸಿಪಿ ಶುರು ಮಾಡೋಣ. ಮೊದಲನೇದಾಗಿ ಒಂದು ದೊಡ್ಡ ಪಾತ್ರೆಯಲ್ಲಿ 4 ಕಪ್ಪಿನಷ್ಟು ಗೋಧಿ ಹಿಟ್ಟು, 1 ಕಪ್ಪಿನಷ್ಟು ಹುರಗಡ್ಲೆ ಪೌಡರ್, 1.5 ಸ್ಪೂನಷ್ಟು ಜೀರಿಗೆ ತರಿತರಿಯಾಗಿ ಕುಟ್ಟಿದ್ದು, 1 ಸ್ಪೂನಷ್ಟು ಕಾಳ ಮೆಣಸಿನ ಪುಡಿ, 1/4 ಸ್ಪೂನಷ್ಟು ಅಜಿವಾನವನ್ನು ಕೈಯಿಂದ ತಿಕ್ಕಿ ಹಾಕೋತಾ ಇದ್ದೀನಿ. ಕೈಯಿಂದ ತಿಕ್ಕಿ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ರುಚಿಗೆ ಅನುಸಾರ ಉಪ್ಪು, ಒಂದು ಸ್ವಲ್ಪ ಕರಿಬೇವಿನ ತುಂಡು, 1 ಚಿಟಿಕೆ ಅಂದರೆ 2 ಚಿಟಿಕೆ ಅಷ್ಟು ಅರಿಶಿನ, ನಿಮ್ಮ ಖಾರ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಅಚ್ಚು ಖಾರದ ಪುಡಿ, 1 ಅಡಿಕೆ ಗಾತ್ರದಷ್ಟು ಬೆಣ್ಣೆಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಬಂಧುಗಳೇ. ತಪ್ಪದೆ ಒಂದು ಸಾರಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ಎಷ್ಟು ದಿವಸ ಬೇಕಾದರೂ ನಾವು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಮಿನಿಮಮ್ ಅಂದರೆ 2 ತಿಂಗಳ, 3 ತಿಂಗಳ, 1 ತಿಂಗಳ, ನಿಮ್ಮ ಇಷ್ಟ ಎಷ್ಟು ಬೇಕಾದಷ್ಟು ಸ್ಟೋರ್ ಮಾಡಿ ಇಟ್ಕೊಂಡ್ರು ಕೂಡ ಏನೂ ಹಾಳಾಗೋದಿಲ್ಲ. ಇದನ್ನ ಇವಾಗ ಸ್ವಲ್ಪನೇ ನೀರು ಹಾಕಿ ನೀಟಾಗಿ ನಾವು ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕು. ಚಪಾತಿ ಪೂರಿ ಹಿಟ್ಟಿನಗಿಂತ ಗಟ್ಟಿಗಿರಲಿ ಬಂಧುಗಳೇ ಬ್ಯಾಟರ್. ಪ್ರತಿ ಹಬ್ಬಕ್ಕೆ ನಾವು ಹಪ್ಪಳ ಸಂಡಿಗೆ ಅಂತೂ ಕರಿತಿರ್ತೀವಲ್ವಾ. ಈ ಸಾರಿ ಒಂದು ಡಿಫ್ರೆಂಟ್ ಆಗಿ ಇರಲಿ ಅಂದ್ಕೊಂಡು ನಾನು ಈ ಪಾಪಡನ್ನು ರೆಡಿ ಮಾಡ್ತಾ ಇದ್ದೀನಿ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ, ಹೇಗೆ ಬಂತು ನಿಮ್ಗೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಈಗ ನೋಡ್ರಿ, ಸ್ವಲ್ಪನೇ ನೀರು ಹಾಕಿ ನಾವು ಗಟ್ಟಿ ಬ್ಯಾಟರ್ನ ರೆಡಿ ಮಾಡ್ಕೊಂಡು ಆಯಿತು. ಇವಾಗ ನಾವು ಹಪ್ಪಳ ಮಾಡಲಿಕ್ಕೆ ಪರ್ಫೆಕ್ಟ್ ಆಗಿರುವಂಥ ಬ್ಯಾಟರ್ ರೆಡಿ ಆಯಿತು. ಇಷ್ಟು ಗಟ್ಟಿಗಿರಬೇಕು ನಮಗೆ. ನಾವು ಕೈಯಿಂದ ಒತ್ತಿದ್ರೆ ಹಿಟ್ಟೆಲ್ಲ ಸೀಳ್ತಾ ಇರಬೇಕು, ಅಷ್ಟು ಗಟ್ಟಿಗಿರ್ಬೇಕು ಬಂಧುಗಳೇ. ಅದನ್ನು ಒಂದು 2 ನಿಮಿಷ ನೀಟಾಗಿ ನಾವು ಚೆನ್ನಾಗಿ ನಾದ್ಕೊಂಡ್ರೆ ಅದು ಚೆನ್ನಾಗಿ ನಮಗೆ ಹದಕ್ಕೆ ಬರುತ್ತೆ, ಹಪ್ಪಳ ಮಾಡೋ ಹದಕ್ಕೆ ಬರುತ್ತೆ. ಈಗ ಚೆನ್ನಾಗಿ ನಮ್ಮ ರೆಡಿ ಆದ ನಂತರ ನೋಡ್ರಿ, ಸ್ವಲ್ಪ ದೊಡ್ಡ ಉಳ್ಳಿಯನ್ನು ಮಾಡ್ಕೋತಾ ಇದ್ದೀನಿ. ಏನಪ್ಪ ಇವ್ರು ಹಪ್ಪಳ ಅಂದ್ರೆ ಇಷ್ಟು ದೊಡ್ಡ ಉಳ್ಳಿ ಮಾಡ್ಕೊತಾರೆ ಅನ್ಕೋತಾ ಇದ್ದೀರಲ್ವಾ ಬಂಧುಗಳು. ಇವಾಗ ನೋಡಿ ಅದನ್ನು ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಪೂರ್ತಿಯಾಗಿ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಈಗ ನೋಡ್ರಿ, ಎಲ್ಲ ಉಳ್ಳೆಯನ್ನು ನಾವೀಗೆ ಗುಂಡಿಗೆ ಮಾಡ್ಕೊಂಡು ಬರೋಣ. ಸ್ವಲ್ಪ ಉಳ್ಳೆ ಮಾಡಲಿಕ್ಕೆ ಟೈಮ್ ತೊಗೊಳುತ್ತೆ, ಯಾಕಂದರೆ ನಮ್ಗೆ ಬ್ರೇಕ್ ಆಗ್ತಾ ಇರುತ್ತೆ. ಒಂದು ಸ್ವಲ್ಪ ಓಪಿಕೆಯಿಂದ ಉಳ್ಳಿಯನ್ನು ಮಾಡ್ಕೊಳ್ಳಿ. ಈ ಕಡೆಗೆ ನಾವು ಗ್ಯಾಸ್ ಹಚ್ಚಿಬಿಟ್ಟು ಒಂದು ಪಾತ್ರೆಯನ್ನು ಇಟ್ಕೊಂಡೆ ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಜಾಸ್ತಿ ಎಣ್ಣೆನೂ ಬೇಡ ಬಂದರೆ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ. ಡೀಪ್ ಫ್ರೈ ಮಾಡುವಷ್ಟು ಎಣ್ಣೆ ಕೂಡ ಬೇಡ ನಮಗೆ, ಸ್ವಲ್ಪ ಕಮ್ಮಿನೇ ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಅಗಲವಾದ ಪಾತ್ರೆಯನ್ನು ಇಟ್ಕೊಂಡ್ರೆ ನಿಮಗೆ ಸ್ವಲ್ಪ ಜಾಸ್ತಿಯಾಗಿ ನೀವು ಈ ಹಪ್ಪಳನ ಹಾಕೋಬಹುದು. ಈಗ ನೋಡ್ರಿ, ನಾನು ಇಷ್ಟು ಎಣ್ಣೆ ಹಾಕ್ಕೊಂಡೆ, ಜಾಸ್ತಿನೂ ಹಾಕ್ಕೊಂಡಿಲ್ಲ. ಈ ಕಡೆಗೆ ಆ ಪಾತ್ರೆಯಲ್ಲಿ ತಳಕ್ಕಾಗಿದ್ದೀನಿ, ನಂದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ, ಅದರಲ್ಲಿ ತಳಕ್ಕಾಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡೆ. ಈಗ 1 ಉಳ್ಳೆಯನ್ನು ತೊಗೊಂಡು ಮಿಕ್ಕಿದ ಉಳ್ಳೆಯನ್ನು ಮುಚ್ಚಿಡ್ತಾ ಇದ್ದೀನಿ. ಇದನ್ನು ಒಣ ಹಿಟ್ಟು ಗೋಧಿ ಹಿಟ್ಟಿನಲ್ಲಿ ಸ್ವಲ್ಪ ಹಿಂಗೆ ಅದ್ದಿಬಿಟ್ಟು ಆದಷ್ಟು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗೆ ತಿಕ್ಕೊಳ್ಳಿ, ದಪ್ಪ ತಿಕ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡ್ರಿ, ಈಗ ಒಂದೇ ಡೈರೆಕ್ಷನಲ್ಲಿ ನೀಟಾಗಿ ತಿಕ್ಕೊಳ್ಳಿ. ಸ್ವಲ್ಪ ಗಟ್ಟಿಗಿರೋದ್ರಿಂದ ಸ್ವಲ್ಪ ಬಲ ಹಾಕಿ ತಿಕ್ಕಬೇಕು ನಾವು. ಹಗರವಾಗಿ ತಿಕ್ಕಿದ್ರೆ ಅದು ಆಗಲ್ಲ ಬಂಧುಗಳೇ. ನಡಕ ನಿಮಗೆ ಏನಾದರೂ ಸ್ವಲ್ಪ ತಿಕ್ಕೋ ಕಷ್ಟ ಅನಿಸ್ತಾ ಇದ್ರೆ ಸ್ವಲ್ಪ ಈ ಡಸ್ಟನ್ನು ಚೆಲ್ಕೊಂಡು ನೀವು ತಿಕ್ಕೋಬಹುದು. ಹೀಗೆ ನೋಡ್ರಿ, ನಾನು ತಿಕ್ತಾ ಇದ್ದೀನಲ್ವ, ಹಾಗೇನೆ ತಿಕ್ಕೊಳ್ಳಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ದೊಡ್ಡದು ಮಾಡ್ಕೊಳ್ಳಿ ಬಂಧುಗಳೇ. ಆದಷ್ಟು ತೆಳ್ಳಗನೇ ಇರಲಿ ನಮ್ಮದು. ತೆಳ್ಳಗಿದ್ರೆ ಏನಾಗುತ್ತೆ ಅಂದರೆ ನಮಗೆ ಮೆತ್ತಗಾಗಲ್ಲ. ನಾವು ಎಷ್ಟು ದಿವಸ ಸ್ಟೋರೇ ಮಾಡಿದರೂ ಕೂಡ ಗರಿಯಾಗಿ ಹಾಗೇನೇ ಇರುತ್ತೆ. ತಿನ್ಲಿಕ್ಕೆ ಕೂಡ ಖರಂ ಅಂತಿರುತ್ತೆ ಬಂಧುಗಳೇ, ಗಟ್ಟಿಗೇನು ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ. ಗೋಧಿ ಹಿಟ್ಟಂತೂ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತಲ್ವಾ. ಸ್ವಲ್ಪ ಹುರಗಡ್ಲೆ ಹಿಟ್ಟಿದ್ರೆ ಸಾಕು ನಮಗೆ ಈ ಹಪ್ಪಳನ ನಾವು ರೆಡಿ ಮಾಡ್ಕೋಬಹುದು. ನೋಡಿದ್ರೆ ಎಷ್ಟು ತೆಳ್ಳಗಿದೆ ಅಂತ, ಚಪಾತಿಗಿಂತ ತೆಳ್ಳಗೆ ತಿಕ್ಕೊಂಡಿದ್ದೀನಿ. ಇವಾಗ ನೋಡ್ರಿ, ನಿಮಗೆ ಎಷ್ಟು ದೊಡ್ಡದು ಬೇಕು ಅನ್ನೋದು ನೋಡಿಕೊಂಡು ಒಂದೇ ಲೆವೆಲ್ ಆಗಿ ನಾ ಕಟ್ ಮಾಡೋದಕ್ಕೋಸ್ಕರ ಒಂದು ಮುಚ್ಚುಳಿಕೆಯನ್ನು ತಗೊಂಡಿದ್ದೀನಿ ನಾನು. ಈಗ ನೋಡ್ರಿ, ನಾನು ಇಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ತಿಕ್ಕಿರುವಂಥ ಈ ಚಪಾತಿಯಲ್ಲಿ ಒಂದು ಮಹಾ ಅಂದರೆ ಒಂದು 5 ಆಗ್ಬೋದು ಬಂಧುಗಳೇ, 6 ಆಗುತ್ತೆ ಬಂಧುಗಳೇ. ನೋಡ್ರಿ, ಒಂದೇ ಸಾರಿ ನಾವು 6ಅನ್ನು ರೆಡಿ ಮಾಡ್ಕೊಂಡಿವಿ ಹಪ್ಪಳನ. ಹೀಗೆ ನಾವು ಎಲ್ಲ ಹಪ್ಪಳನ ರೆಡಿ ಮಾಡ್ಕೊಂಡು ಬಿಡಬೇಕು ಬಂಧುಗಳೇ. ಹಾಗೆ ನಾವು ಎಡ್ಜಿಸ್ ಬಂದಿರುತ್ತಲ್ವ, ಸುತ್ತ ಬಂದಿರೋದನ್ನು ಎಲ್ಲ ಒಂದುಗೂಡಿಸಿ ಅದನ್ನು ಕೂಡ ನಾವು ಹಪ್ಪಳನ ರೆಡಿ ಮಾಡ್ಕೋಬಹುದು. ಇಲ್ಲ ಹೀಗೆ ನೀವು ಕರೆದು ಹಾಗೆ ಮಕ್ಕಳಿಗೆ ಕೂಡ ತಿನ್ನಲಿಕ್ಕೂ ಕೂಡ ಕೊಡ್ಬೋದು ಬಂಧುಗಳೇ. ಆದರೆ ನಾನಿಲ್ಲ ಎಲ್ಲನೂ ಒಂದುಗೂಡಿಸ್ಕೊಂಡು ಅದರಿಂದ ಕೂಡ ನಾನು ಹಪ್ಪಳನ ರೆಡಿ ಮಾಡ್ಕೋತೀನಿ. ನೋಡ್ರಿ ಎಷ್ಟು ತೆಳ್ಳಗಿದೆ ಅಂತ. ಈಗ ನೋಡ್ರಿ, ನಾನು ಮಾಡಿರೋದನ್ನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. ಈಗ ಆಲ್ರೆಡಿ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ನಲ್ವ, ಆ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ. ಅದು ಸ್ವಲ್ಪ ಮೀಡಿಯಮಲ್ಲಿ ಇರಲಿ ಉರಿ, ಜಾಸ್ತಿ ಉರಿ ಬೇಡ ಬಂಧುಗಳು, ಯಾಕಂದ್ರೆ ನಮ್ಮ ತೆಳ್ಳಗಿರುತ್ತಲ್ವ, ಹಾಗಾಗಿ ಜಾಸ್ತಿ ಉರಿ ಅವಶ್ಯಕತೆ ಇಲ್ಲ ನಮಗೆ. ಇದರಲ್ಲಿ ನೋಡ್ರಿ ಎಷ್ಟು ಹಿಡಿಯುತ್ತೆ ಅಷ್ಟೇ ಹಾಕೊಳ್ಳೋಣ. ಹಾಕ್ಕೊಂಡು ಹೀಗೆ ನಾವು ಮುಣುಗಿಸ್ಬೇಕು ಬಂಧುಗಳು ಅದನ್ನು. ಇಲ್ಲಾಂದರೆ ಹೀಗೆ ಪುಟ್ಟಿ ಆಕಾರ ನಿಂತು ಬಿಡುತ್ತೆ, ಕೆಳಗೆ ನಮಗೆ ಫ್ರೈ ಆಗಲ್ಲ. ಹಾಗಾಗಿ ನಾವು ಹೀಗೆ ಹಾಕಿದ ತಕ್ಷಣ ನಾವು ಹೀಗೆ ಮುಣುಗಿಸಿ ಹಿಂಗೆ ಮುಣುಗಿಸ್ಬೇಕು ಬಂಧುಗಳೇ.
ಉಬ್ಬಲಿಕ್ಕೆ ಕೊಡಬೇಡಿ, ಪುರಿ ಉಬ್ಬಿದಾಗೆ ಉಬ್ಬಲಿಕ್ಕೆ ಕೊಡಬೇಡಿ. ಸ್ವಲ್ಪ ಚಿಟಿಕೆ ಉಬ್ಬಿದ್ರೆ ಸಾಕು ನಮಗೆ. ಈಗ ನೋಡ್ರಿ ಅವು 3 ಹಾಕಿದ ತಕ್ಷಣ ಅದು ಆಮೇಲೆ ಮತ್ತೊಂದು ಹಾಕಿದೆ, ಇನ್ನೊಂದು ಹಿಡಿಯುತ್ತೆ ಅಂದ್ಕೊಂಡು. ಹಾಗೆ ನಿಮಗೆ ಎಣ್ಣೆಯಲ್ಲಿ ಎಷ್ಟು ಪ್ಲೇಸ್ ಆಗುತ್ತೆ ನೋಡಿಕೊಂಡು ಅಷ್ಟನ್ನು ನೀವು ಹಾಕ್ಕೊಳ್ಳಿ. ಇಲ್ಲಿ ನೋಡ್ರಿ ನಾನೀಗ ಒಂದು 5-6 ಹಾಕ್ಕೊಂಡಿದ್ದೀನಿ ನಾನು ಇದರಲ್ಲಿ. ಒಂದೇ ಸಲ ಹಾಕಲಿಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕಿ ಅದೊಂದು ಸ್ವಲ್ಪ ಮೇಲೆ ಬಂದು ಸ್ಟಿಪ್ ಆಯಿತು ಅಂದಾಗ ಮತ್ತೆ ನೀವು ಆ್ಯಡ್ ಮಾಡ್ಕೋಬಹುದು. ಒಂದೇ ಸಲ ಹಾಕಿದರೆ ಏನಾಗುತ್ತೆ, ಕುಪ್ಪಿ ಆದಂಗೆ ಆಗುತ್ತಲ್ವ, ಅದು ಚೆನ್ನಾಗಿ ಫ್ರೈ ಆಗಲ್ಲ. ಫ್ರೈ ಆಗಲಿಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಈಗ ನೋಡ್ರಿ ಎರಡೂ ಕಡೆಗೆ ನಮ್ಮದು ಗರಿ ಆಗುವಂಗೆ ಫ್ರೈ ಮಾಡಿಕೊಂಡು ಒಂದು ತಟ್ಟೆಗೆ ತಕ್ಕೊಂಡೆ. ಈಗ ನಮ್ಮ ಇನ್ಸ್ಟಂಟ್ ಆಗಿರುವಂಥ ಮಸಾಲ ಪಾಪಡ ರೆಡಿ ಆಯಿತು ಬಂಧುಗಳೇ. ಇದು ಎಲ್ಲ ಊಟದ ಜೊತೆಗೆ ಹಾಗೆ ಕೂಡ ನಾವು ತಿನ್ಬೋದು, ಸ್ನ್ಯಾಕ್ಸಿನ ಜೊತೆಗೆ ತಿನ್ಬೋದು, ಟೀ ಟೈಮಿಗೆ ತಿನ್ಬೋದು, ಹಬ್ಬ ಹರಿದಿಂದ ಕೂಡ ನಾವು ಯೂಸ್ ಮಾಡ್ಕೊಬೋದು. ಸೌಂಡ್ ಕೇಳಿದ್ರಲ್ಲ ಬಂಧುಗಳೇ, ಇವಾಗ ತಿಂದು ಬನ್ನಿ ತೋರಿಸ್ತೀನಿ ನೋಡ್ರಿ, ಸಖತ್ತಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.